ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯ ಕಾಂಗ್ರೆಸ್ ಯಾವ ಸಂದೇಶವನ್ನು ಕೊಡ್ತಾ ಇದೆ ಇಂಥ ಡಿಸಿಷನ್ಸ್ ಇಂದ? ಇದು ಏನಾಗ್ತಾ ಇದೆ ಅಂದರೆ ಮೊನ್ನೆ ನಡೆದಂಥ ಲೋಕಸಭಾ ಅಧಿವೇಶನ 175 ಕೋಟಿ ಖರ್ಚಾಗಿದ್ದು ಕೇವಲ 19% ಅಷ್ಟೇ ನಡೆದಿದ್ದು. ಹೌದು, ಅದೇ ಮಾದರಿ ಇಲ್ಲೂ ನಡೀತಾ ಇದೆ. ಓಕೆ. ಇಲ್ಲೇನಂದ್ರೆ ಪ್ರತಿ ದಿವಸ 50 ಲಕ್ಷ ಜನರ ಹಣನ ಪೋಲ್ ಮಾಡ್ತಾವ್ರೆ. ಇವ್ರು ಮಾಡ್ತಾ ಇರೋ ಗನ್ನಂದಾರಿ ಕೆಲಸಗಳಿಗೆ 3 ಪಕ್ಷಗಳಿಗೆ ನಾವು ಬಾಯಿಗೆ ಬಂದಂಗೆ ಬೈಬೇಕು. ಯಾಕಂದ್ರೆ ಇವರು ಇವತ್ತು ಈ ಲೆಕ್ಕ ನೋಡ್ಕೊಳ್ಳೋದಾದ್ರೆ ಬಿ ನಾಗೇಂದ್ರ ಅವ್ರನ್ನ ಲೆಕ್ಕ ನೋಡೋದಾದ್ರೆ DK ಶಿವಕುಮಾರ್ ಅವರು CM ಆಗಂಗಿಲ್ಲ. ಅವ್ರ ಮೇಲೆ 74 ಕೋಟಿ ಡಿಸ್ಪ್ರಪೋರ್ಷನೇಟ್ ಕೇಸು ಇಡಿ ಮೇಲಿದೆ. ಅವರೇ CM ಆಗಂಗಿಲ್ಲ. ಅವ್ರ ಮೇಲೆ ಫಸ್ಟ್ ಇವ್ರು ರಾಜೀನಾಮೆ ಕೇಳಬೇಕು ವಿರೋಧ ಪಕ್ಷಗಳು. ಆದ್ರೆ ಅವ್ರು ಕೇಳಲ್ಲ. ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ವಿಧಾನಸಭೆಯನ್ನ ಹಾಳು ಮಾಡಬೇಕು ಅಂತ 3 ಪಕ್ಷಗಳು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇರೋಂಥ ದೊಡ್ಡ ದೊಂಬಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇವತ್ತು ಅತ್ಯಂತ ಬರಗಾಲ ಬಂದಿದೆ. 105 ತಾಲೂಕುಗಳಲ್ಲಿ 102 ತಾಲೂಕುಗಳಲ್ಲಿ ಅತ್ಯಂತ ಕಷ್ಟವಾದ ಬರ ಬಂದಿದೆ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡಲ್ಲ. ಯಾಕಂದ್ರೆ ಹಿಂಗೆ ತಳ್ತಾರೆ ಎಲ್ಲಾ ದಿವಸಗಳನ್ನ. ಅದಕ್ಕೋಸ್ಕರನೇ ಇವರು ಬಿ ನಾಗೇಂದ್ರನ ಮಿನಿಸ್ಟರ್ ಮಾಡಿದ್ದು. ಇವರು ಅದನ್ನೇ ಕೇಳಲಿ ಅಂತ ಅರ್ಥ ಆಯ್ತಲ್ಲ. ಸೊ ಟೋಟಲ್ ಇಟ್ಸ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡಿಂಗ್. ಇದ್ರ ಜೊತೆಗೆ KPSC ಹಗರಣ, ಅದರಲ್ಲಿ ಅವರನ್ನ KPSC ಚೇರ್ಮನ್ ಅಪಾಯಿಂಟ್ ಮಾಡಿದ್ದು ಯಡಿಯೂರಪ್ಪ, ಲೂಟಿ ಮಾಡಿದ್ದು ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ. ಆದ್ರೆ ಆ ಎರಡನ್ನೂ ಮೊನ್ನೆ ಯತ್ನಾಳ್ ಅವರೇ ಹೇಳವ್ರೆ, ಅಪಾಯಿಂಟ್ ಮಾಡಿದವರು ಯಡಿಯೂರಪ್ಪ ಅವರು, ಲೂಟಿ ಮಾಡಿದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ 400 ಪಶುವೈದ್ಯಕೀಯ ಏನು ಅಧಿಕಾರಿಗಳ ಇದರಲ್ಲಿ 80 ಲಕ್ಷ ಅಂತ. ಅದು ಡಿಸ್ಕಷನ್ ಬಂದ್ಬಿಡುತ್ತೆ. ಇದು ಕ್ಲಾರಿಫೈ ಆಗ್ಬಿಟ್ರೆ ಆ ಡಿಸ್ಕಷನ್ ಬರಬಾರ್ದು. ಆಮೇಲೆ ನೈಸ್ದು 7,000 ಎಕರೆ ಅಕ್ವೈರ್ ಮಾಡ್ಕೊಂಡಿದ್ದು, ಬಳಸಿರೋದು ಬರೀ 376 ಎಕರೆ ಏನೋ ಅಷ್ಟೇ. ಇನ್ನು 6,500 ಎಕರೆ ಅದನ್ನ ರಾಜ್ಯಪಾಲರು ಕೇಳವ್ರೆ ವಾಪಸ್ಸು ಟೌನ್ಶಿಪ್ ಮಾಡಿ ಅಂತ. ಅದು ಹಗರಣ ಬಂದ್ಬಿಡುತ್ತೆ ಆಚೆಗೆ. ಇವರು ಈಗ ಇಲ್ಲಿಗೆಲ್ಲ ಕಲೆಕ್ಟ್ ಮಾಡ್ತಾರಲ್ಲ ನೈಸ್ ರೋಡ್ದು, ಅದು ಆಚೆ ಬಂದ್ಬಿಡುತ್ತೆ. ಆಮೇಲೆ ಇವತ್ತು ಬೆಂಗಳೂರು ಬರೀ 3 ಕಿಲೋಮೀಟ್ರಲ್ಲೇ 700 ಗುಂಡಿ ಅಂತ ಮೊನ್ನೆ ಯಾರೋ ಕಿರಣ್ ಮಜುಮ್ದಾರ್ ಹೇಳಿದ್ರು. ಅದು ಕೂಡ ಬಂದ್ಬಿಡುತ್ತೆ ನೆಕ್ಸ್ಟ್. ಈ ಗುಂಡಿ ವಿಚಾರಕ್ಕೆ ಮೊನ್ನೆ ಎಲೆಕ್ಟ್ರಾನಿಕ್ ಸಿಟಿಲಿ ಒಬ್ಳು ಮಹಿಳೆ ಗುಂಡಿಗೆ ಬಿಚ್ಚತ್ಲು. ಆ ವಿಚಾರನೂ ಬರಬಾರ್ದು. ಯಾಕಂದ್ರೆ ಈ 3 ಪಕ್ಷಗಳು ಸೇರಿ 10 ವರ್ಷದಲ್ಲಿ 46,000 ಕೋಟಿನ ಬರೀ ರಸ್ತೆಗೆ ತಿಂಗಿ ತೇಗಿದ್ದಾರೆ. ಅದು ಬರುತ್ತೆ. ಕಾಂಗ್ರೆಸ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಒಪ್ಕೋಬಹುದು. ಅಲ್ಲಿ JDS ಇದೆಯಲ್ಲ. ಹೌದು, ಎಲ್ಲಾ ಪಕ್ಷಗಳು ಆಳಿದವಲ್ಲ 3 ಪಕ್ಷಗಳು. ಈ 3 ಇವತ್ತು ಇವರು ನಾನು ಹೇಳೋದು 1 ನಿಮಿಷ ತಾಳಿ ಸ್ವಾಮಿ, ಅದನ್ನು ಹೇಳ್ತೀನಿ, ನಿಮ್ದು ಹೇಳ್ತೀನಿ. ಈಗ ಗಂಗೇನಹಳ್ಳಿಲಿ 1 ಎಕರೆ 11 ಕುಂಟೆ. ಕುಮಾರಸ್ವಾಮಿ ಅವ್ರು CM ಇದ್ದಾಗ ಡಿನೋಟಿಫೈ ಮಾಡಕ್ಕಾಗ್ಲಿಲ್ಲ. ಯಡಿಯೂರಪ್ಪನವ್ರು ಡಿನೋಟಿಫೈ ಮಾಡ್ಕೊಡ್ತಾರೆ ಅವ್ರು CM ಆದಾಗ. ಯಾವ್ದೋ ವ್ಯಕ್ತಿಗೆ ಅವನ ಲ್ಯಾಂಡ್ ಓನರ್ ಅಲ್ಲ, ಅದನ್ನ ಕುಮಾರಸ್ವಾಮಿ ಅವ್ರು ಬಾಮ ಇದಂಗೆ ಬರ್ಕೊಟ್ಟವ್ರೆ. ಅಂದ್ರೆ ಈ 3 ಅಂಡರ್ಸ್ಟ್ಯಾಂಡಿಂಗ್ಸ್ಗಳಿಗೋಸ್ಕರ ಟೋಟಲ್ ವಿಧಾನಸಭಾ ಕಲಾಪಗಳನ್ನ ಹಾಳು ಮಾಡಿ ಜನರ ದುಡ್ಡ ನುಂಗಿ ನೀರು ಕುಡಿದು ಇವತ್ತು ವ್ಯವಸ್ಥೆಯನ್ನ ಹಾಳು ಮಾಡೋದಕ್ಕೆ ನಿಂತಿರೋದು. ಇಲ್ಲಿ ಆ ಲೆಕ್ಕಕ್ಕೆ ಹೋದ್ರೆ ಸಿದ್ದರಾಮಯ್ಯನವರೇ ಪಾಪ 14 ಮುಡಾ ಸೇಟು ತಗೋಬಿಟ್ಟು ವಾಪಸ್ ಕೊಟ್ಬಿಟ್ಟು ಅಧಿಕಾರದಿಂದಲೂ ಇಳಿದ್ಬಿಟ್ರು ಅವರು. ಅಂದ್ರೆ ಅವ್ರೊಬ್ಬರೇ ಇವತ್ತು ನಿಯತ್ತಿನ ವ್ಯಕ್ತಿ. ಯಾಕಂದ್ರೆ ನಾನು ಕಳ್ತನ ಮಾಡಿದೆ ವಾಪಸ್ ಒಪ್ಕೊಬಿಟ್ಟೆ, ಅಧಿಕಾರದಿಂದನೂ ಮನೆಗೆ ಹೋಗಿದ್ದೀನಿ ಅಂತ. ಆದ್ರೆ ಇಲ್ಲಿರೋ ವಿಧಾನಸಭೆಯಲ್ಲಿರೋ ಎಲ್ಲರೂ ಏನಾಗಿದ್ದಾರೆ, ಕಳ್ತನ. ಈಗ PSI ಸ್ಕ್ಯಾಮ್ ಯಾರ ಟರ್ಮಲ್ ಆಗಿದ್ದು, ಕೋವಿಡ್ ಸ್ಕ್ಯಾಮ್ ಯಾರ ಟರ್ಮಲ್ ಆಗಿದ್ದು, ಈ ಎಲ್ಲ ಅಡ್ಜಸ್ಟ್ಮೆಂಟ್ಗಳನ್ನ ತಳ್ಳೋದಕ್ಕೋಸ್ಕರ ಜನರ ಮೇಲೆ ಒಂದು ಮಾನವೋಮವನ್ನು ಮಾಡೋದಕ್ಕೋಸ್ಕರ ಅವ್ರ ದುಡ್ಡುಗಳಿಗೆ ಇವತ್ತು ಆ ಒಂದು ವಿಚಾರಕ್ಕೋಸ್ಕರ ವಿಧಾನಸಭೆಯಲ್ಲಿ ಕಲಾಪಗಳನ್ನ ನಡೀದಂಗೆ ಮಾಡ್ತಾ ಕೂತಿದ್ದಾರೆ. ಇದು ನಿಜವಾದ ಅಂಡರ್ಸ್ಟ್ಯಾಂಡಿಂಗ್ಸು. ನಾನು ಹೇಳ್ಬಿಡ್ತೀನಿ, ಇವತ್ತು ಯಾರ್ಯಾರಿಗೆ ಬೇಕು ನೋಡಿ. ಆಮೇಲೆ ಪೊಲೀಸ್ ಇಲಾಖೆ ಪೊಲೀಸ್ ಕೆಲಸನೇ ಮಾಡ್ತಾ ಇಲ್ಲ. ಆ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಅಂತ ಮಾಡೋರೆ, ಅದು ಕೆಲಸ ಮಾಡ್ತಾ ಇಲ್ಲ. ಯಾವ MLA ಹೇಳ್ತಾನೆ ಆ ರೆಕಮೆಂಡೇಶನ್ ಮೇಲೆ ಎಲ್ಲ ಇನ್ಸ್ಪೆಕ್ಟರ್ಗಳು ವರ್ಗಾವಣೆ, ಸೂಟ್ ಕೇಸ್ ಮೇಲೆ ವರ್ಗಾವಣೆ, ಯಾರೋ ಸ್ಯಾಂಟ್ರೋ ರವಿ ಅಂತವ್ರು ಇಟ್ಕೊಂಡು ವರ್ಗಾವಣೆ. ಆ ಪೊಲೀಸ್ನವ್ರು ಏನ್ ಮಾಡ್ತಾರೆ, ಸಿಕ್ದವನ ಮೇಲೆ ಅಟ್ರಾಸಿಟಿ ಕೇಸು, ಕಾಸು ಕೊಟ್ಟವನ ಮೇಲೆ ಏನು ಕೇಸ್ಗಳು. ಇವಾಗ ಮೊನ್ನೆ ಇವರೇ ಯಾರು ಕಾಂಗ್ರೆಸ್ನವರು BJP ನಾಯಕರಿಗೆ BDA ಜಾಗ ಹೊಡೆದು ಕೊಡಕ್ ಹೋಯ್ತಾರೆ. ಅದಕ್ಕೆ ಹೋರಾಡಿದವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತಾರೆ. ಅಂದ್ರೆ ವ್ಯವಸ್ಥೆ ಪೂರ್ತಿ ಸಾಯಿಸ್ಬಿಟ್ಟು 3 ಪಕ್ಷಗಳು ಅಡ್ಜಸ್ಟ್ಮೆಂಟ್ ಅಲ್ಲಿ ವಿಧಾನಸಭಾ ಕಲಾಪನ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಮೇಡಮ್. ರೈಟ್.